ಚಿಕ್ಕು ಏನೇ ಇಷ್ಟೊಂದು ಖುಷಿಯಾಗಿದ್ಯಾ? ಈ ಮನೆಯಲ್ಲಿ ಒಕ್ಕರ್ಸ್ಕೊಂಡಿದ್ಯಲ್ಲ ಪೀಡೆ, ಅದು ಈ ಮನೆಯಿಂದ ತೊಲಗುತ್ತೆ. ಅದಕ್ಕೆ ನೀನೇ ಮನೆ ಬಿಟ್ಟು ಹೋಗ್ತೀಯಾ? ಏನಂದ್ರೆ ಅಲ್ಲ, ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ? ಇನ್ಯಾರು ಆ ಸೋಡಾ ಬುಡ್ಡಿ ದೀಪ. ಶಿಶು ಶಾಂತಮ್ಮ, ಆ ಹುಡುಗಿ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ಸಾರಿಸ್ತೀಯಾ? ನಿಮ್ಗೆ ಯಾಕೆ? ಆ ದೀಪ ಸೌಂದರ್ಯ ಮುಂದೆ ಸೋಲ್ಬೇಕು, ಅವಳು ಸೋತು ಮನೆ ಬಿಟ್ಟು ಹೋಗ್ಬೇಕು. ಆ ಕ್ಷಣಕ್ಕೋಸ್ಕರ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದೀನಿ. ಕಣ್ಣಿಗೆಲ್ಲ ಕಣೆ, ಹೊಟ್ಟೆಗೆ ಎಣ್ಣೆ ಬಿಟ್ಕೊಳ್ಳೋದು ಅದು ಗೊತ್ತಿಲ್ವಲ್ಲ ನಿಂಗೆ? ನೋಡೆ, ಚಿಕ್ಕಮ್ಮ ಕೊಟ್ಟಿರೋ ಟಾಸ್ಕಲ್ಲಿ ಗೆಲ್ಲೋದು ನಮ್ ದೀಪಾನೇ. ಕಾಂಪಿಟೇಷನ್ ಇರೋದು ನಮ್ ಸೌಂದರ್ಯ. ಅವಳಿಗೆ ಕಣ್ಣಲ್ಲೇ ಸೋಲ್ಸೋ ಅಂತ ತಾಕತ್ತಿದೆ. ಸೌಂದರ್ಯನ ಮುಂದೆ ಇರೋದು ನಮ್ ದೀಪ. ಸುಡೋ ಸೂರ್ಯನ ನೋಡ್ಬೋದು, ಉರಿಯೋ ಬೆಂಕಿ ಶಾಖನ ತಡ್ಕೋಬಹುದು, ಆದ್ರೆ ನಮ್ ದೀಪನ್ ವಿರುದ್ಧ ಗೆಲ್ಲಕ್ ಚಾನ್ಸೇ ಇಲ್ಲ. ಸಮುದ್ರನೇ ಎದುರಿಸೋ ಧೈರ್ಯ ಇರೋ ನಮ್ ಸೌಂದರ್ಯಗೆ ಮೇಣದ ಬತ್ತಿ ತರ ಇರೋ ಆ ದೀಪನ ಎದುರಿಸೋದು ನಮ್ ಸೌಂದರ್ಯಂಗೆ ಏನ್ ಕಷ್ಟನಾ? ಮೇಣದ ಬತ್ತಿಯಿಂದ ಮನೆಗ್ ಬೆಳಕು ಕೊಡ್ಬೋದು, ಮನೆನ್ ಸುಡ್ಲೂಬಹುದು. ತಿಳ್ಕೋ ಚಾಲೆಂಜ್ ಹಾಕಿ ನನ್ ಮುಂದೆ ಸೋಲೋಕೆ ನಿನಗೆ ಇಷ್ಟ ಇದೆಯಾ ಹೇಳ್ಬಿಡು. ಈ ಚಾಲೆಂಜ್ ಅಲ್ಲಿ ಗೆಲ್ಲೋದು ನಮ್ ಸೌಂದರ್ಯನೇ. ಅವಳು ಗೆದ್ರೆ ನಾನ್ ಹೇಳೋ ತರ ನೀವು ಕೇಳ್ತೀರಾ? ಚಾಲೆಂಜಾ? ಈ ಭಾಸ್ಕರನ್ನ ನೀನೊಬ್ಳೆ ಅಲ್ಲ, ದಿನಕರ, ಪ್ರಭಾಕರ, ದಿವಾಕರ, ಹಸುಕರ ಯಾರೇ ಬಂದ್ರು ಈ ಚಾಲೆಂಜ್ ಅಲ್ಲಿ ನನ್ನ ಸೋಲ್ಸಕ್ಕಾಗಲ್ಲ. ಒಂದ್ ವೇಳೆ ದೀಪ ಸೋತ್ರೆ ನಾನ್ ನೀನ್ ಹೇಳ್ದಂಗೆ ಕೇಳ್ಕೊತೀನಿ. ಆದ್ರೆ ದೀಪ ಗೆದ್ದು ಸೌಂದರ್ಯ ಸೋತ್ರೆ ನೀನೇನ್ ಮಾಡ್ತೀಯ ಅದು ಹೇಳು. ಏನ್ ಮಾಡ್ಬೇಕು? ದೀಪ ಸೋತ್ರೆ ಹೇಗ್ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಳೋ, ಸೌಂದರ್ಯ ಸೋತ್ರೆ ನೀನು ಮನೆ ಬಿಟ್ಟು ಹೋಗ್ತೀಯಾ? ಓಹೋ, ನನ್ನನ್ನ ಈ ಮನೆ ಬಿಟ್ಟು ಓಡಿಸೋ ಯೋಚನೆನಲ್ಲಿದ್ದೀರಾ? ಇದು ಚಾಲೆಂಜು. ಧೈರ್ಯ ಇದ್ರೆ ಒಪ್ಕೋ, ಇಲ್ದೆ ಸುಮ್ನೆ ಕೂತ್ಕೋ. ನನ್ ಮೈಯಲ್ಲಿ ಅರಿತಿರೋದು ನಮ್ಮ ಅಪ್ಪ ಅಮ್ಮನ ರಕ್ತ ಆದ್ರೂ ನನ್ನಲ್ಲಿರೋ ವ್ಯಕ್ತಿತ್ವ ಸೌಂದರ್ಯನ ತರದ್ದು. ಚಾಲೆಂಜ್ ಅಕ್ಸೆಪ್ಟೆಡ್. ಓಕೆ ದೀಪಾ ಗೆಲ್ಲು. ಸೌಂದರ್ಯ ನೀನೇ ಗೆಲ್ಬೇಕು.